ಹಾಸ್ಪಿಟ್ಲು ಇದ್ರ ಬಗ್ಗೆ ಎಲ್ಲ ಅದರಲ್ಲಿ ಫೆಸಿಲಿಟಿಗಳಿದೆ ಗೊತ್ತಿದೆಯಾ? ಅದ್ರ ಬಗ್ಗೆ ಗೊತ್ತಿಲ್ಲ. ಕಾರ್ಡ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಬೆಳಿಗ್ಗೆ ಬಂದ್ರೆ ಇವಾಗ ನೋಡಿ ಸಂಜೆ ಟೈಮ್ಗೆ ಮನೆಗೆ ಹೋಗ್ತೀವಿ ಅಷ್ಟೇ. ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತು? ಕಟ್ಟಡ ಕಾರ್ಮಿಕರನ್ನು ಸುಳ್ಳು ಹೇಳ್ಬಿಟ್ಟು ಕಾರ್ಡ್ ಮಾಡಿಸ್ಬಿಟ್ಟು. ಹ್ಞೂ ಸರ್ ಇದ್ದಾರೆ, ನೋಡಿದ್ದೀವಿ ಸರ್. ಏನೆಲ್ಲ ಇದೆ ಅಂತ ಗೊತ್ತಿಲ್ಲ ಸರ್ ಅದೆಲ್ಲ. ನಿಮ್ಮ ಹೆಸರು? ಏಸು. ಏನು ಮಾಡ್ತೀರಿ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? 20 ವರ್ಷದಿಂದ ಮಾಡ್ತಾ ಇದ್ದೀವಿ. ನಿಮ್ಮ ಹತ್ರ ಕಾರ್ಮಿಕ ಇಲಾಖೆ ಕಾರ್ಡ್ ಇದೆಯಾ? ಇವಾಗ ಮಾಡಿಸಿದ್ದೀವಿ. ಮಾಡಿಸಿದ್ದೀರಾ? ಅದು ಸೌಲಭ್ಯಗಳು ಗೊತ್ತಾ? ESI ಹಾಸ್ಪಿಟ್ಲಿಗೆ ಹೋಗೋದು ಗೊತ್ತಿಲ್ಲ. ಕಾರ್ಡ್ ಯಾರು ಮಾಡಿಸ್ಕೊಟ್ರು ನಿಮಗೆ? ಕಾರ್ಡು ನಮ್ಮ ಮನೆ ಹತ್ರ ಯಾರೋ ಏಜೆಂಟ್ ಮಾಡಿಸಿದ್ರು. ನೀವು ಕೇಳಲಿಲ್ವಾ ಏನಕ್ಕೆ ಅಂತ? ಈ ಥರ ಅದಕ್ಕೆ ಇದು ಮಾಡಿಸಿದ್ರು. ಏನೋ ಒಂದು ಏಟ್ ಬಿದ್ದರೆ ಅದಕ್ಕೆ ಮಾಡಿಸ್ಕೊಟ್ರು. ಏನೋ ಒಂದು ಆಗಿದ್ರು ಅದಕ್ಕೊಂಡು ನಾವು ಇದು ಮಾಡ್ಬೋದು, ಫೈಟ್ ಮಾಡ್ಬೋದು ಅಂತ ಅದು ಮಾಡಿಸ್ಕೊಟ್ರು ನಮಗೆ. ಅಪ್ಪಿ ತಪ್ಪಿ ಏನೋ ಆಗಬಾರ್ದು ಯಾರಿಗೂ, ಏನೋ ಅವಘಡ ಆಯಿತು, ಮೃತಪಟ್ಟರು ಅಥವಾ ಅಂಗವಿಕಲ ಆಗೋಯ್ತು, ಹಿಂಗಾದ್ರೆ ನಿಮಗೆ ತಿಂಗಳು ಪೆನ್ಷನ್ನು ಅಥವಾ ಶಾಶ್ವತ ಪರಿಹಾರ ಅಥವಾ ಮನೆ ಕಟ್ಟೋದು, ಹಾಸ್ಪಿಟ್ಲು ಇದ್ರ ಬಗ್ಗೆ ಎಲ್ಲ ಅದರಲ್ಲಿ ಫೆಸಿಲಿಟಿಗಳಿದೆ ಗೊತ್ತಿದೆಯಾ? ಅದ್ರ ಬಗ್ಗೆ ಗೊತ್ತಿಲ್ಲ. ಈ ಥರ ಹೇಳಿದ್ರು ಅದು ಮಾಡುವಾಗ ಅದೇ ಮಾಡಿಸಿದ್ವಿ ನಾವು ಕಾರ್ಡು. ಇನ್ಮೇಲೆ ಅದನ್ನ ತಿಳ್ಕೊಳ್ಳಿ. ಸರ್ಕಾರದ ಒಂದು ಕಾರ್ಮಿಕ ಇಲಾಖೆ ಸಹಾಯವಾಣಿ ನಂಬರ್ ಇದೆ. ಆ ನಂಬರ್ ಫ್ರೀ ನಂಬರ್. ಅದಕ್ಕೆ ನೀವು ಡಯಲ್ ಮಾಡಿದ್ರೆ ನಿಮ್ದು ಏನೇ ಸಮಸ್ಯೆ ಇದ್ರೂ ಹೇಳ್ಕೋಬಹುದು. ನಂಬರ್ ನಾನು ನಿಮಗೆ ಕೊಡ್ತೀನಿ, ಮತ್ತು ನಮ್ಮ ವಿಡಿಯೋದಲ್ಲೂ ಕೆಳಗೆ ಹೋಗ್ತಾ ಇರುತ್ತೆ. ಸರ್ ಆಯಿತು. ನಿಮ್ಮ ಹೆಸರು? ನಮ್ಮ ಹೆಸರು ರಘು ಅಂತ ಸರ್. ಯಾವ ಊರು ನಿಮ್ಮದು? ನಮ್ಮದು ತಮಿಳ್ನಾಡು. ಹುಟ್ಟು ಬೆಳೆದಿದ್ದೆಲ್ಲ ಇಡೀ ಕರ್ನಾಟಕನೇ ಸರ್. ಕನ್ನಡದವ್ರು ಹೆಂಗಾದ್ರೆ? ಕಾರ್ಡ್ ಇದೆಯಾ? ಕಾರ್ಡ್ ಇದೆ ಸರ್. ಕಾರ್ಡ್ ಇದೆ. ಎಷ್ಟು ವರ್ಷ ಆಯ್ತು ಕಾರ್ಡ್? ನಮ್ಮದು ಅದು ಇವಾಗ ಮಾಡಿಸಿರೋದು. ಅದೇ ಮಾಡಿಸಿ. ಆದರೆ ಅದ್ರ ಬಗ್ಗೆ ಕಾರ್ಡ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಓದೋಕ್ಕೆ ಅದೇ ಓದಿಲ್ಲ. ಬರೀ ನೋಡಿ ಏನಾಗ್ಬಿಡುತ್ತೆ, ರೇಷನ್ ಕಾರ್ಡ್ ಮಾಡಿಸ್ತೀವಿ. ಯಾಕೆ ಮಾಡಿಸ್ತೀವಿ? ರೇಷನ್ ತಗೊಬರೋಕ್ಕೆ. ಆಧಾರ್ ಕಾರ್ಡು ನಮ್ಗೊಂದು ಡಾಕ್ಯುಮೆಂಟೇಷನು. ಅದೇ ರೀತಿ ಕಾರ್ಮಿಕರು ಅನ್ನೋದಕ್ಕೆ ಕಾರಣಕ್ಕೆ, ನಮ್ಮ ರಾಜ್ಯದ ಕಾರ್ಮಿಕರು ಅನ್ನೋ ಕಾರಣಕ್ಕೆ ಸರ್ಕಾರ ಕಾರ್ಡ್ ಕೊಡ್ತಿರೋದು. ಈಗ ಏನು ಮಾಡ್ತಾರೆ, ಕೆಲವರು ಸುಳ್ಳು ಹೇಳ್ಬಿಟ್ಟು ಕಾರ್ಡ್ ಮಾಡಿಸ್ಕೊಬಿಡ್ತಾರೆ. ಅದನ್ನೆಲ್ಲ ತೆಗೆದು ನಿಮ್ಮಂಥ ನಿಜವಾಗ್ಲೂ ಪಾಪ ಬೆಳಗ್ಗೆ ಸಂಜೆವರೆಗೂ ಬಿಸಿಲು ಮಳೆ ಅಂತ ಕಷ್ಟಪಡ್ತೀರಾ. ಅದರಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ, ಅದನ್ನ ತಿಳ್ಕೊಬೇಕು ನೀವು. ಸರಿ ಸರ್. ಓಕೆನಾ? ಅದಕ್ಕೊಂದು ಸಹಾಯವಾಣಿ ನಂಬರ್ ಇದೆ. ಸಂತೋಷ್ ಲಾಡ್ ಅಂತ ಸಚಿವರಿದ್ದಾರೆ. ಇದರಿಂದ ನಿಮಗೇನೋ ಆಕ್ಸಿಡೆಂಟ್ ಆಯಿತು, ಕೆಲಸ ಮಾಡುವಾಗ ಏನೋ ಎಡವಟ್ಟಾಯಿತು, ಅಥವಾ ಹಾಸ್ಪಿಟ್ಲು, ಮನೆ ಪ್ರಾಬ್ಲಮ್ಮು, ಮಕ್ಕಳು ಎಜುಕೇಷನು, ಇದೆಲ್ಲದ್ರ ಬಗ್ಗೆ ಸೌಲಭ್ಯ ಇದೆ. ಬೆಳಗ್ಗೆ ಸಂಜೆವರೆಗೂ ಕಷ್ಟಪಟ್ಟು ದುಡಿಯೋದ್ರ ಜೊತೆಗೆ ಇದೆಲ್ಲ ತಿಳ್ಕೊಬೇಕು ನೀವು. ಹೌದಾ ಸರ್. ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್. ನೀವು ಹೇಳಿದ್ಮೇಲೆ ಇವಾಗ ಗೊತ್ತಾಯ್ತು ಸರ್. ನಾವು ಬೆಳಿಗ್ಗೆ ಬಂದರೆ ಇವಾಗ ನೋಡಿ ಸಂಜೆ ಟೈಮ್ಗೆ ಮನೆಗೆ ಹೋಗ್ತೀವಿ ಅಷ್ಟೇ. ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತು? ಈಗ ಓಕೆ, ರಾಜಾಜಿನಗರಲ್ಲಿ ESI ಹಾಸ್ಪಿಟ್ಲ್ ಇದೆ ಗೊತ್ತಾ? ಗೊತ್ತು. ಅದಾ ನೀವು ಆ ಕಾರ್ಡ್ ತಗೊಂಡೋದ್ರೆ ನಿಮಗೆ ಆರೋಗ್ಯದ ಫೆಸಿಲಿಟಿ ಎಲ್ಲ ಸಿಗುತ್ತೆ ಕಡಿಮೆ ದುಡ್ಡಲ್ಲಿ, ಅಥವಾ ಸರ್ಕಾರದ್ದು ಯಾವುದೋ ಫೀಸ್ ಇರಲ್ಲ. ಹೌದಾ? ಆಲ್ಮೋಸ್ಟ್. ಆಮೇಲೆ ನಿಮ್ಮ ಮಕ್ಕಳು ಎಜುಕೇಷನ್ನು, ಮತ್ತೊಂದು ಮಗದೊಂದು, ಆಮೇಲೆ ನಿಮ್ಗೆ 60 ವರ್ಷ ಆದ್ಮೇಲೆ ಪೆನ್ಷನ್ ಬರುತ್ತೆ. ಹೌದಾ? ನಮ್ಗೆ ಇವಾಗ ಹೇಳಿದ್ಮೇಲೆ ಗೊತ್ತಾಯ್ತು ಸರ್ ನಮಗೆ. ನೋಡಿ, ಈಗ ಅವ್ರಿಗೆ ಆಗಿದೆ, ಪಂಪಾಪತಿ ಅವ್ರಿಗೆ. ಹಂಗಾಗಿ ಇವೆಲ್ಲವನ್ನು ತಿಳ್ಕೊಬೇಕು. ಕೆಲಸ ಮಾಡೋದ್ರ ಜೊತೆಗೆ ಸರ್ಕಾರ ಸಾಕಷ್ಟು ಸ್ಕೀಮ್ ತಂದಿದೆ. ಇವೆಲ್ಲ ತಿಳ್ಕೊಂಡ್ರೆ ನಿಮಗೂ ಅನುಕೂಲ ಆಗುತ್ತೆ. ಸರಿ ಸರ್. ಆಮೇಲೆ ನಿಮ್ಮ ಮೇಲೆ ಯಾರೋ ದಬ್ಬಾಳಿಕೆ ಮಾಡೋದು, ನಿಮ್ಮ ಕಾರ್ಡ್ ಹೆಸರಲ್ಲಿ ಯಾರೋ ಬೇರೆ ಫೆಸಿಲಿಟಿ ತಗೊಳ್ಳೋದು, ಆ ಥರದ್ದೆಲ್ಲ ನಿಲ್ಲಬೇಕು. ಸರಿ ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಗೋವಿಂದರಾಜ್ ಅಂತ ಸರ್. ಯಾವ ಊರು? ಇದೆ ಸರ್, ಬೆಂಗಳೂರೇ. ಎಷ್ಟು ವರ್ಷದಿಂದ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಿದ್ದೀರಾ? ಒಂದು 15 ವರ್ಷ ಸರ್. 15 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 15 ವರ್ಷದಿಂದ ಮಾಡ್ತಾ ಇದ್ರೆ ನಿಮಗೆ ಕಾರ್ಡ್ ಇದೆ ಕಾರ್ಮಿಕ ಇಲಾಖೆ ಅನ್ನೋದು ಗೊತ್ತಿಲ್ವಾ? ಗೊತ್ತು ಸರ್, ಆದರೆ ಮಾಡ್ಸೋಕ್ಕೆ ಆಗಿಲ್ಲ ಸರ್. ಯಾಕೆ ಮಾಡ್ಸೋಕ್ಕಾಗಿಲ್ಲ? ನಾವು ಅದೇ ಕೆಲಸ ಅದು ಇದು ಅಂತ ಹೋಗ್ಬಿಟ್ವಿ ಸರ್. ಮಾಡೋ ಟೈಮಲ್ಲಿ ಊರಿಗೆ ಹೋಗ್ಬಿಟ್ಟಿದ್ವಿ. ಇವಾಗ ಮಾಡ್ತಾ ಇದ್ದಾರೆ. ಈಗ ಎಷ್ಟೇ ಕೆಲಸ ಇದ್ರು ಊಟ ಮಾಡೇ ಮಾಡ್ತೀವಲ್ವಾ? ಹ್ಞೂ ಸರ್. ಅದೇ ರೀತಿನೇ ಎಷ್ಟೇ ಕಷ್ಟ ಇದ್ರು ಕಾರ್ಮಿಕ ಇಲಾಖೆ ಕಾರ್ಡ್ ಮಾಡಿಸ್ಬೇಕು. ಹ್ಞೂ ಸರ್. ಈಗ ಹೊಸದಾಗೆಲ್ಲ ಕಾರ್ಡ್ ಕೊಡ್ತಿದ್ದಾರೆ. ಕೆಲವರು ಕಟ್ಟಡ ಕಾರ್ಮಿಕರನ್ನು ಸುಳ್ಳು ಹೇಳ್ಬಿಟ್ಟು ಕಾರ್ಡ್ ಮಾಡಿಸ್ಬಿಟ್ಟು. ಹ್ಞೂ ಸರ್ ಇದ್ದಾರೆ, ನೋಡಿದ್ದೀವಿ ಅಲ್ವಾ? ಅಂಥವ್ರನ್ನೆಲ್ಲ ತೆಗೆದುಹಾಕಿಸಿ ನೀವು ಅಧಿಕಾರಿಗಳ ಗಮನಕ್ಕೆ ತಂದು, ಕಾರ್ಮಿಕ ಇಲಾಖೆದ ಒಂದು ನಂಬರ್ ಇದೆ, ಆ ನಂಬರ್ ಕೊಡ್ತೀನಿ. ಹ್ಞೂ ಸರ್. ನಂಬರಿಗೆ ಫೋನ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ ಕೊಡ್ತಾರೆ. ಹ್ಞೂ ಸರ್. ಡೀಟೇಲ್ ತಗೊಂಡು ನೀವು ಕಾರ್ಡ್ ಮಾಡಿಸ್ಕೊಂಡು ಸರ್ಕಾರದಿಂದ ಏನೆಲ್ಲ ಬೆನಿಫಿಟ್ ಬರುತ್ತೋ ತಗೊಳ್ಬೇಕು. ಹ್ಞೂ ಸರ್. ಓಕೆನಾ? ಓಕೆ ಸರ್. ಏನೆಲ್ಲ ಇದೆ ಅಂತ ಗೊತ್ತಾ? ಗೊತ್ತಿಲ್ಲ ಸರ್ ಅದೆಲ್ಲ. ಪೆನ್ಷನ್ ಸ್ಕೀಮ್ ಇದೆ. ಹ್ಞೂ ಸರ್. ಆಮೇಲೆ ನಿಮಗೆ ಬೇರೆ ಬೇರೆ ಊರಿಗೆ ಕೆಲಸ ಮಾಡಕ್ಕೆ ಹೋದ್ರೆ ತಾತ್ಕಾಲಿಕ ಮನೆಗಳು ಸಿಗುತ್ತೆ. ಹ್ಞೂ ಸರ್. ಆಮೇಲೆ ಏನಾರು ಕೆಲಸ ಮಾಡುವಾಗ ಆರೋಗ್ಯಕ್ಕೆ ಸಮಸ್ಯೆ ಆದರೆ ಸರ್ಕಾರದಿಂದ ಬೆನಿಫಿಟ್ ಸಿಗುತ್ತೆ. ಹ್ಞೂ ಸರ್. ಅಥವಾ ಶಾಶ್ವತ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅನ್ನೋವಾಗ ಪೆನ್ಷನ್ ಬರುತ್ತೆ. ಹ್ಞೂ ಸರ್. ಇವೆಲ್ಲ ತಿಳ್ಕೊಂಡು ಕಾರ್ಡ್ ಮಾಡಿಸ್ಕೊಳ್ಳಿ. ಓಕೆ ಸರ್. ಓಕೆನಾ? ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಸಾಕಷ್ಟು ಜನಕ್ಕೆ 10, 15, 20 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಕಾರ್ಡ್ ಯಾಕೆ ಮಾಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ. ನಿಜಕ್ಕೂ ಕೂಡ ಈ ವಿಡಿಯೋ ನೋಡ್ತಾ ಇದ್ರೆ ಇಡೀ ರಾಜ್ಯದಲ್ಲಿರುವಂಥ ಕನ್ನಡ ಕಟ್ಟಡ ಕಾರ್ಮಿಕರಾಗಿರ್ಬೋದು ಅಥವಾ ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ರಾಜ್ಯ ಸರ್ಕಾರ ಸುಮಾರು 23 ಸೆಕ್ಟರ್ಗಳನ್ನು ಗುರುತಿಸಿದೆ. ಅದರ ಬಗ್ಗೆ ತಿಳ್ಕೊಳ್ಳಿ. ನಿಮಗೆ ನಂಬರ್ ಕೂಡ ಹೋಗ್ತಾ ಇದೆ ನಮ್ಮ ವಿಡಿಯೋದಲ್ಲಿ. ಆ ಸಹಾಯವಾಣಿಗೆ ಕರೆಯನ್ನು ಮಾಡಿ ಕಟ್ಟಡ ಕಾರ್ಮಿಕರು ಆಗಿರ್ಬೋದು ಅಥವಾ ಕಾರ್ಮಿಕ ಇಲಾಖೆಯಿಂದ ಯಾವೆಲ್ಲ ಸೌಲಭ್ಯಗಳಿದೆ ಅನ್ನೋ ತಿಳ್ಕೊಂಡು ಕಾರ್ಡನ್ನು ಮಾಡಿಸಿ ಅದರನ್ನು ಫಲಾನುಭವಿಗಳಾಗಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನೀವು ಕೂಡ ವಿಡಿಯೋನ ನೋಡ್ತಿದ್ರೆ ಕಟ್ಟಡ ಕಾರ್ಮಿಕರು ಅಥವಾ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟವರು, ಕಾರ್ಡ್ ಇರೋರು ಯಾರೇ ಆಗಿದ್ರು ನಿಮ್ಮ ಸಮಸ್ಯೆಗಳ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.